ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋದಲ್ಲಿ ಎನ್ಯುಮರೇಷನ್ ಫಾರ್ಮ್ನ ತುಂಬ ಸಿಂಪಲ್ಲಾಗಿ ಮೊಬೈಲ್ನಲ್ಲೇ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ತೋರಿಸ್ಕೊಡ್ತೇನೆ. ಬನ್ನಿ. ಫಸ್ಟ್ ನೀವು 2002ರ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆ ಅಂತ ಚೆಕ್ ಮಾಡ್ಕೋಬೇಕು. ಅದಕ್ಕೆ ECI ನೆಟ್ ಅಂತ ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಅಥವಾ ವೆಬ್ಸೈಟಲ್ಲಿ ಹೋಗಿ ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ಅಂತ ಸರ್ಚ್ ಮಾಡಿ. ನಿಮ್ಮ ಹೆಸರು ಇದರಲ್ಲಿ ಇಲ್ಲ ಅಂದರೆ ನಿಮ್ಮ ತಂದೆ ಅಥವಾ ತಾಯಿ ಹೆಸರನ್ನ ನೀವು ಸರ್ಚ್ ಮಾಡಿ. ಸೊ ಸ್ಟೇಟ್ ಅಂತ ಹಾಕಿ ವೀವ್ ಅಂತ ಕೊಡಿ. ಸೊ ಇದರಲ್ಲಿ ನೀವು ನೋಡ್ಬೋದು ಸರ್ಚ್ ಯುವರ್ ನೇಮ್ ಇನ್ 2002 ಎಲೆಕ್ಟೋರಲ್ ರೋಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ಡಿಸ್ಟಿಕ್ಕು ಹಾಗೆ ಯಾವ AC ನಂಬರ್ ಅಥವಾ ನೇಮ್ಗೆ ಬಿಲಾಂಗ್ ಆಗ್ತೀರಾ ಮತ್ತು ಯಾರ ನೇಮ್ ಅಂತ ನೀವು ಸರ್ಚ್ ಮಾಡಬೇಕು. ಸೊ ಇವಾಗ ಇಲ್ಲಿ ನಿಮ್ಮ ಪೇರೆಂಟ್ಸ್ನ ಫಾದರ್ ಅಥವಾ ಮದರ್ ನೇಮ್ನ ಹಾಕ್ಬೋದು ನೀವಿಲ್ಲಿ, ಆರ್ ಗ್ರ್ಯಾಂಡ್ ಫಾದರ್ ಅಥವಾ ಗ್ರ್ಯಾಂಡ್ ಮದರ್ ನೇಮ್ ಕೂಡ ಹಾಕ್ಬೋದು. ಇಲ್ಲಿ ಸರ್ಚ್ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ಲಿಸ್ಟ್ ಬರ್ತದೆ. ಇದರಲ್ಲಿ ನೀವು ನಿಮ್ಮ ತಾಯಿ ಅಥವಾ ನಿಮ್ಮ ತಂದೆಯ ಹೆಸರನ್ನ ಹುಡುಕಬೇಕು. ಅದು ಇದೆ ಅಂತಾದರೆ ನೆಕ್ಸ್ಟ್ ನೀವು ಫಿಲ್ ಎನ್ಯುಮರೇಷನ್ ಫಾರ್ಮ್ಗೆ ಹೋಗಿ ಸ್ಟೇಟ್ನ ಸೆಲೆಕ್ಟ್ ಮಾಡಿ ನಿಮ್ಮ ಎಪಿಕ್ ನಂಬರ್ನ ಹಾಕಬೇಕು. ಇಲ್ಲಿ ಫಿಲ್ ಆಗಿರುವಂಥ ಡೀಟೇಲ್ಸ್ ಬರ್ತಾ ಇದೆ. ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿರುವಂಥ ವೋಟರ್ IDಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಹಾಕಿ. ಆಮೇಲೆ OTP ಬರುತ್ತೆ. ಲಿಂಕ್ ಮಾಡೋದು ಗೊತ್ತಿಲ್ಲ ಅಂದರೆ ನಾನು ವಿಡಿಯೋ ಮಾಡಿದ್ದೀನಿ, ಆ ಲಿಂಕ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ. ನೆಕ್ಸ್ಟು ಪ್ರಿಫಿಲ್ ಆಗಿರುವ ಡೀಟೇಲ್ಸ್ ಅದು ಚೆಕ್ ಮಾಡಿದ್ಮೇಲೆ ನೀವು ಇಲ್ಲಿ ಸೆಲೆಕ್ಟ್ ಒನ್ ಆಫ್ ದ ಆಪ್ಷನ್ ಅಂತಿದೆ. ಫಸ್ಟ್ ಆಪ್ಷನ್ ರೂಲ್ಡ್ ಔಟ್ ಆಗಿರುತ್ತೆ, ಯಾಕಂದರೆ ಇನ್ ಕೇಸ್ ನಿಮ್ಮ ಹೆಸರು 2002ರ ಲಿಸ್ಟಲ್ಲಿ ಇಲ್ಲ ಅಂದರೆ. ನೆಕ್ಸ್ಟ್ ಆಪ್ಷನ್ ನೀವು ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಮೈ ಪೇರೆಂಟ್ಸ್ ನೇಮ್ ಅಂತ. ಅದು ಇನ್ ಕೇಸ್ ನಿಮ್ಮ ತಂದೆ ಅಥವಾ ತಾಯಿ ಹೆಸರು 2002ರ ಲಿಸ್ಟಲ್ಲಿದ್ದರೆ ನೀವು ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು. ಇನ್ ಕೇಸ್ 2025-26ರಲ್ಲಿ ಇದ್ದರೆ ನೀವು ಥರ್ಡ್ ಆಪ್ಷನ್, ಯಾವುದರಲ್ಲೂ ಇಲ್ಲ ಅಂದರೆ ಲಾಸ್ಟ್ ಆಪ್ಷನ್. ಇಲ್ಲಿ ನೀವು ನೋಡ್ಬೋದು ಈ ಒಂದು ಸೆಕ್ಷನಲ್ಲಿ ನೀವು ನಿಮ್ಮ ಡೀಟೇಲ್ಸ್ ಹಾಕುವ ಹಾಗಿಲ್ಲ. ನಿಮ್ಮ ತಾಯಿ ಅಥವಾ ತಂದೆ ಯಾರದು 2002ರ ಲಿಸ್ಟಲ್ಲಿ ಇದೆ ನೋಡಿ ಅವರ ಡೀಟೇಲ್ಸ್ ಹಾಕಬೇಕು. ಅವರ ಡೀಟೇಲ್ಸ್ ಅಂದರೆ ಅವರ ಕಾನ್ಸ್ಟಿಟ್ಯುವೆನ್ಸಿ, ಅವರು ಯಾವ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ವೋಟ್ ಮಾಡಿದ್ದಾರೆ, ಹಾಗೆ ಅವರ ಸೀರಿಯಲ್ ನಂಬರ್ ಏನು, ಅವರ ಪೋಲಿಂಗ್ ಸ್ಟೇಷನ್ ನೇಮ್ ಮತ್ತು ನಂಬರ್ ಏನು, ಹಾಗೆ ಅವರು ನಿಮಗೆ ಏನು ಸಂಬಂಧ ಅಂದರೆ ಅದನ್ನು ನೀವಿಲ್ಲಿ ಹಾಕಬೇಕು. ಇಲ್ಲಿ ನಿಮ್ಮ ಡೀಟೇಲ್ಸ್ ಹಾಕೋದಲ್ಲ, ಯಾಕಂದರೆ 2002ರಲ್ಲಿ ಅವರು ಸಿಟಿಸನ್ಶಿಪ್ ಆಗಿದ್ದಾರೆ ಅಂದರೆ ನೀವು ಅವರ ಮಗ ಅಥವಾ ಮಗಳಾಗಿ ನಾನು ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದೇನೆ ಅಂತ ನೀವಿಲ್ಲಿ ಪ್ರೂಫ್ ತೋರಿಸ್ಬೇಕು. ಇಲ್ಲಿ ನೀವು ನೋಡುವ ಹಾಗೆ ಅದು ಆಲ್ರೆಡಿ ಇರೋದ್ರಿಂದ ಇಲ್ಲಿ ಬಂದಿದೆ ನೋಡಿ 2002ರ ಲಿಸ್ಟಲ್ಲಿ ಎಲೆಕ್ಟರ್ಸ್ ನೇಮು ಹಾಗೆ ಅವರ ರಿಲೇಟಿವ್ ನೇಮು, ರಿಲೇಷನ್ ಟೈಪ್ ಇಲ್ಲಿ ಬಂದಿದೆ. ನೀವಿಲ್ಲಿ ಈ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಕಂಟಿನ್ಯೂ ಅಂತ ಕೊಡಬೇಕು. ಇದು ನಿಮ್ಮ ತಂದೆ ಅಥವಾ ತಾಯಿ ಹೆಸರಾಗಿರ್ತದೆ, ನೀವು ಚೆಕ್ ಮಾಡ್ಕೊಳ್ಳಿ. ಇದಾದ ಮೇಲೆ ನೀವು ಸರ್ಚ್ ಅಂತ ನೆಕ್ಸ್ಟ್ ಆಪ್ಷನಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಇಲ್ಲಿ ಕಾಣಿಸ್ತದೆ. ನಿಮ್ಮ ತಾಯಿಯ ವಿಧಾನಸಭಾ ಕ್ಷೇತ್ರ ಯಾವುದು, ಯಾವ ತಾಲೂಕು, ಯಾವ ಪೋಲಿಂಗ್ ಸ್ಟೇಷನ್, ಯಾವ ಪಾರ್ಟ್ ನಂಬರ್, ಎಲ್ಲ ಡೀಟೇಲ್ಸ್ ಇದೆ. ನೆಕ್ಸ್ಟ್ ಡೌನಲ್ಲಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ನ ನೀವು ಹಾಕಬೇಕು. ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಆಲ್ರೆಡಿ ಲಿಂಕ್ ಆಗಿರೋದ್ರಿಂದ ವೆರಿಫೈ ಆಗಿರುತ್ತೆ. ಇದರಲ್ಲಿ ನೀವು ನಿಮ್ಮ ಡೇಟ್ ಆಫ್ ಬರ್ತು, ಅದರ್ ಇನ್ಫಾರ್ಮೇಷನ್ ಆಪ್ಷನಲ್ ಇದೆ. ಮ್ಯಾಂಡೇಟ್ರಿ ಅಂದರೆ ನಿಮ್ಮ ತಾಯಿ ಅಥವಾ ತಂದೆ ಹೆಸರು ಅಲ್ಲಿ ಕೇಳ್ತಾರೆ. ಸೊ ಅದನ್ನು ನೀವು ಫಿಲ್ ಮಾಡಬೇಕು. ಆಸ್ಟ್ರಿಕ್ ಸಿಂಬಲಲ್ಲಿ ಇರುತ್ತೆ, ಅದು ಮಾತ್ರ ಮ್ಯಾಂಡೇಟ್ರಿ, ಅದನ್ನು ಮಾತ್ರ ಫಿಲ್ ಮಾಡಿದ್ರೆ ಸಾಕು. ಮತ್ತು ನೀವು ಇಲ್ಲಿ ಫೋಟೋನ ಅಪ್ಲೋಡ್ ಮಾಡ್ಬೋದು. ನಿಮ್ಮ ಫೋಟೋ ರೀಸೆಂಟ್ ಫೋಟೋ ಆಗಿದ್ರೆ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಇದಾದ ನಂತರ ನಿಮಗೆ ಇಸೈನ್ ಮಾಡುವ ಒಂದು ಆಪ್ಷನ್ ಕೇಳ್ತಾರೆ. ಅಲ್ಲಿ ನಿಮ್ಮ ಆಧಾರ್ ಲಿಂಕ್ ಮಾಡಿ ನೀವು OTP ಹಾಕಿ ಇಸೈನ್ನ ವೆರಿಫಿಕೇಷನ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಮುಗೀತು, ನಿಮ್ಮ ಎನ್ಯುಮರೇಷನ್ ಫಾರ್ಮ್ ಸಬ್ಮಿಟ್ ಆಗಿದೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಒಂದು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೇನೆ. ಥ್ಯಾಂಕ್ ಯು.